ನಮ್ಮ ಸಂಬಂಧಿಕರು ಇದ್ದಾರೆ ನೋಡೋಕ್ಕಂತ ನಾನು ಬಂದಿದ್ದೆ. ಈ ಥರ ಒಂದು ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಅದರಿಂದ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಹೆಣ್ಣು ಕುಲಕ್ಕೆ ಇದು ಅವಮಾನ ತರೋಂಥದ್ದು. ಎಷ್ಟೋ ಜನ ಆಸ್ಪತ್ರೆಗೆ ಹೋಗಿ ಕೇಳ್ತಿದ್ದಾರೆ, ಮಕ್ಕಳಿಲ್ದರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಯಾರಿಗಾದರೂ ಕೊಡ್ಬೋದಾಗಿತ್ತು. ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತರಿತಿದ್ದಾರೆ. ಹೆಣ್ಮಕ್ಳಿಗೆ ಕುಲಕ್ಕೆ ಇದು ಧಕ್ಕೆ ತಂತಂಥದ್ದು ಮಾಡಿದಾಳೆ ಆ ತಾಯಿ. ಅದು ಎಷ್ಟು ಇದು ಅಂದರೆ ಹೇಳ್ಕೊಬಾರ್ದು. ತಾಯಿ ಅಂತ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿದಾಳೆ. ಬೇಜಾರಾಗತ್ತಣ್ಣ, ತುಂಬ ಮನ್ಸಿಗೆ ಬೇಜಾರಾಗತ್ತೆ. ಒಂದು ಕಸ ತೊಟ್ಟೆಲಿ ಒಗಾಸಿದ್ರು ಯಾರು ತಗೊಂಡೋಗಿ ಸಾಕಂತಿದ್ರು. 10 ಜನ ಇದ್ರು ಆದ್ರೂ ಇಂಥ ಕೆಲಸ ಈ ಥರ ಮಾಡಿದಾಳೆ. ಇವಳನ್ನ ನೋಡಿ ಇನ್ಯಾರು ಮಾಡಬಾರ್ದು ಅಂತ ಧೈರ್ಯ ಬೇರೆಯವ್ರಿಗೆ ಬರಬಾರ್ದು. ಯಾರು ಮಾಡಬಾರ್ದಣ್ಣ. ಯಾರೇ ಆದ್ರೂ ಅಷ್ಟೇ, ಬೇಡ ಅನ್ನೋರಿಗೆ ಯಾರಿಗಾದ್ರೂ ಕೊಟ್ಟಿದ್ರು ಯಾರಾದರೂ ಸಾಕೊಳ್ತಿದ್ರು. ಬೇಜಾರಾಗತ್ತಣ್ಣ, ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನನ್ನ ಹೆಸರು ಮಂಜುಳಾ ಅಂತ. ನಾವು ಮೇಘನ್ ಹಾಸ್ಪಿಟ್ಲಿಗೆ ಬಂದಿದ್ವಿ ನಮ್ಮ ಸಸ್ಯನ ಕರ್ಕೊಂಡು ಡೆಲಿವರಿಗೆ ಅಂತ. ಇಲ್ಲಿ ಒಂದು ಘಟನೆ ನಡೀತು. ಮಗುನ ಕುತ್ತಿಗೆ ಕೊಯ್ದು ಸಾಯಿಸಿದಾಳೆ ತಾಯಿ. ಅದಕ್ಕೆ ನಮಗೆ ತುಂಬ ಬೇಜಾರಾಯಿತು. ಈ ಥರ ಮಾಡಬಾರ್ದು. ಏನು 100 ಅರಕೆ ಹೊತ್ಕೊಂಡು ಮಗುನ ಎತ್ತಾರೆ, ಹಂಗಂತ ಈ ತಾಯಿ ಈ ಥರ ಮಾಡಬಾರ್ದು. ಯಾರಿಗಾದರೂ ಅನಾಥಾಶ್ರಮ ಕೊಟ್ಟಿದ್ರು ಸಾಕ್ತಾಯಿದ್ರು, ಇಲ್ಲಾದರೆ ಒಂದು ಕಸದ ಬುಟ್ಟೆಲ್ಲ ಬಿಸಾಕಿದ್ರು ಸಾಕ್ತಾಯಿದ್ರು. ಹಿಂಗೆ ಮಾಡಬಾರ್ದಾಗಿತ್ತು ಆ ತಾಯಿ. ಏನೋ ನಮಗೂ ಬೇಜಾರಾಗ್ತೈತೆ. ಇದಷ್ಟು ನನಗೆ. ಹಾಂ, 1 ದಿವಸದ ಪಾಪ ಅದು ಪಾಪ. ಪಾಪ ಅದು ಏನು ಕರ್ಮ ಮಾಡಿತ್ತೋ ಏನೋ. ಅದಕ್ಕೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನೋ ನಮಗೆ ತುಂಬ ಬೇಜಾರಾಗ್ತಿದೆ. ಈ ಥರ ಮಾಡಬಾರ್ದು. ಯಾವ ಹೆಣ್ಣು ಮಗಳು ಈ ಥರ ಮಾಡಬಾರ್ದು. ನನಗೆ ತುಂಬ ಬೇಜಾರಾಗ್ತೈತೆ. ಹಾಂ, ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ಎಷ್ಟೋ ಅರಕೆಗಳು, ಎಷ್ಟೋ ಆಸ್ಪತ್ರೆಗಳು ಎಲ್ಲೆಲ್ಲೋ ತಿರುಗಾಡ್ತಾರೆ. ಅವೆಲ್ಲ ಈ ಥರ ಮಾಡಬಾರ್ದಾಗಿತ್ತು ಅಮ್ಮ ಅಂತ ಗೊತ್ತಿಲ್ಲ ಸರ್. ನಾವು ದೊಡ್ಡ ಆಸ್ಪತ್ರೆಗೆ ಬಂದಿದ್ವಿ. ನಮ್ಮ ಸೊಸೆ ಹೆರಿಗೆ ಆಗಿದ್ಲು, ನೋಡೋಣ ಅಂತ ಬಂದಿದ್ವಿ. ಈ ಥರ ನಡೆದೈತೆ. ಒಂದು ದಿನಕ್ಕೆ ಕೊಲೆ ಮಾಡಿ ಹೋಗೋ ಅಂತೇಳಿ ಇಂಥ ಬಿಡಬಾರ್ದು ಸರ್. ನಮ್ಮ ಹೆಣ್ಕುಲಕ್ಕೆ ಅವಮಾನ ಆಗ್ತದೆ ಸರ್. ಇಂಥವ್ರಿಗೆ ಏನಾರೇ ಒಂದು ಮಗುಗೆ ಹೆಂಗೆ ಮಾಡ್ಯಾರ ಅವ್ರಿಗೂ ಹಂಗೆ ಮಾಡ್ಬೇಕು ಸರ್. ಬೇಜಾರಾಗ್ತದೆ ಸರ್. ಮಗು ನೋಡಿದರೆ ನಮಗೆ ಅಯ್ಯೋ ಅಂತತೆ. ಮಕ್ಕಳಿಲ್ದವ್ರು ಎಷ್ಟು ಚೆನ್ನಾಗಿಲ್ಲ, ಅವ್ರಿಗಾರೆ ಕೊಟ್ಟಿದ್ರೆ ಸಾಕಣಾರ ಸರ್. ಅಷ್ಟೇ ಸರ್. ಶಿಕ್ಷೆ ಆಗ್ಬೇಕು ಸರ್ ಅವರಿಗೆ. ನೋಡಿದ್ರ ಆ ಫೋಟೋ ಮಗುದು ಮಾಡಿ ಸಾಕಿದಾಳಲ್ಲ, ಸಾಯಿಸಳಲ್ಲ ಅಂತವಳು 5 ತಿಂಗಳಲ್ಲಿ 3 ತಿಂಗಳಲ್ಲಿ ಅವಶ್ಯ ಮಾಡಿಸ್ಬೋದು. ಪಾಪ ಮಾಡಿದೆ. ಹೋಗಿ ಎಲ್ಲರೂ ಬಾವಿ ಕೆರೆ ಬೀಚ್ ಎಲ್ಲರೂ ಈ ಕಸ ತೊಟ್ಟೆಲ್ ಹಾಕಿದ್ರೆ ಮಗುನ ತಗೊಂಡೋಗಿ ನಾವು ಮಕ್ಳು ಹಿಡಿದ್ರೆ ಮತ್ತೆ ನಾವ್ ಹೇಳ್ತಿದ್ವಲ್ಲ, ಅವಳಿಗೆ ಬೇಡ ಅಂದ್ರೆ ಕಸ ತೊಟ್ಟೆಗೆ ಹಾಕಿದ್ರೆ ಯಾರಾದ್ರೂ ತಗೊಂಡೋಗಿ ಸಾಕಂತಿದ್ರು ಸರ್. ಈ ತರ ಯಾರು ತಾಯಿನೂ ಮಾಡ್ಬಾರ್ದು. ಅವಳಿಗೆ ಮಾತ್ರ ನೀವು ಹೊರಗಡೆ ಬಿಡ್ಬೇಡ್ರಿ ಸರ್. ಸಿಕ್ಕಿದ್ರೆ ಅವಳಿಗೆ ಗರ್ಲ್ ಶಿಕ್ಷೆನೇ ಹಾಕ್ರಿ. ಯಾಕಂದ್ರೆ ಬೇರೆ ಹೆಣ್ಮಕ್ಳು ಯಾರಿಗಂತ ಧೈರ್ಯ ಬರ್ಬಾರ್ದು. ಬೇಜಾರಾಗಿಲ್ಲ ಸರ್ ಅಂತ ನಮ್ಮಂತವ್ರಿಗೆ ಬೇಜಾರಾಗತ್ತ ಅಂತ ಹೇಳ್ತಿದ್ದೀರಲ್ಲ, ನೋಡಿದ್ರೆ ಅಯ್ಯೋ ಅನಿಸ್ತೈತಿ. ಏನ್ ಮಾಡ್ಬೇಕು ಕಾಣ್ಬರ್ತಿ ಸಾಮಾನ್ಯವಾಗಿ ಹಂಗೆ ಬಿಡಬಾರ್ದು. ಹೋಗಕ್ಕಿಲ್ಲನಪ್ಪ. 9 ತಿಂಗಳು 10 ಸಲಿಗೆ ನೋಡಿ ಹಿಂಗ್ ಮಾಡ್ಬಿಟ್ರೆ ಎಂತರಿಗೂ ನೋವಾಗುತ್ತೆ. ಅಲ್ಲ, ಒಂದ್ ದಿನ ಪಾಪಗ್ ಸಾಯಿಸ್ಯಾಳ ಅವಳು.